ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಕೂಡ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಇವನ್ ಇದು ಪೆಂಡಿಂಗ್ ಅಮೌಂಟ್ನ ಕ್ಲಿಯರ್ ಮಾಡ್ತಿದ್ದಾರೆ. ಆಗಲೇ 10ನೇ ತಾರೀಕಿಂದನೇ ಎಲ್ರಿಗೂ ಕೂಡ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ನಿನ್ನೆ ಸಾಕಷ್ಟು ಜನಕ್ಕೆ ಬಂದಿದ್ದು, ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ರಿಗೂ ಕೂಡ ಇವನ್ ಇದು ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ಸೊ ಈಗ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿದ್ದೀರಾ ಇವನ್ ಇದು ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ. ಸೊ ಇದರಲ್ಲಿ ಕಳೆದ 5 ತಿಂಗಳಿಂದ ನಮಗೆ ಏನು ಬರಬೇಕಾಗಿದೆ, ಇವನ್ ಇದು ಅಮೌಂಟು 5 ತಿಂಗಳದು 15,000 ರೂಪಾಯಿ ಒಟ್ಟಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಎಲ್ಲೂ ಕೂಡ ಅರ್ಧ ಬರ್ಧ ವಿಡಿಯೋ ನೋಡಿ ಕಮೆಂಟ್ ಮಾಡೋಕೆ ಹೋಗಬೇಡಿ. ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಎಷ್ಟು ತಿಂಗಳು ಅಮೌಂಟ್ ಹಾಕಿದ್ದಾರೆ, ಯಾವ ತಿಂಗಳು ಅಮೌಂಟ್ನ ಹಾಕಿದ್ದಾರೆ ಎಲ್ಲನೂ ಕೂಡ ಡೀಟೇಲ್ ಆಗಿ ನಿಮಗೆ ನಾನು ಹೇಳ್ತೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ಆಲ್ರೆಡಿ ಅಮೌಂಟ್ ಬಂದಿದೆ ಅಂತ ನಾನು ನಿಮಗೆ ಹೇಳಿದೆ. ಅಮೌಂಟ್ ಬಂದಿದೆ ಅಂತ ಜಸ್ಟ್ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗುತ್ತಾ? ಪ್ರೂಫ್ ಬೇಕಲ್ವಾ? ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದೆ ಅಮೌಂಟ್ ಬರೋವರೆಗೂ ವಿಡಿಯೋ ಮಾಡಲ್ಲ ಅಂತ. ಫೈನಲಿ ಅಮೌಂಟು ಕ್ರೆಡಿಟ್ ಆಗಿದೆ. 10ನೇ ತಾರೀಕಿಂದನೇ ಬಂದಿದೆ. ಬಟ್ ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಡಿಲೇ ಆಗ್ತಿದೆ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮಿಂದ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. 10ನೇ ತಾರೀಕಿಂದನೇ ಅಮೌಂಟು ಜಮೆ ಆಗಿದೆ. ಇವತ್ತು ಕೂಡ ಸಾಕಷ್ಟು ಜನಕ್ಕೆ ಬಂದಿದೆ. ನಿನ್ನೆ 11ನೇ ತಾರೀಕು ಅಮೌಂಟ್ ಬಂದಿರೋ ಸ್ಕ್ರೀನ್ಶಾಟ್ಕೊಂಡು ನೀವು ಅಬ್ಸರ್ವ್ ಮಾಡ್ಬೋದು. ಹಾಗೆ ಏನಂತ ಹೇಳಿದ್ರೆ ಫುಲ್ ಸ್ಕ್ರೀನ್ಶಾಟಲ್ಲಿ ನಿಮಗೆ ಪ್ರತಿಯೊಂದು ಡೇಟ್ ಕೂಡ ಗೊತ್ತಾಗುತ್ತೆ. ಎಷ್ಟು ತಿಂಗಳು ಅಮೌಂಟ್ ಬಂದಿದೆ ಅನ್ನೋದನ್ನ ಕೂಡ ವಿಡಿಯೋದಲ್ಲಿ ಹೇಳ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ. ಇದರಲ್ಲಿ ಸಾಕಷ್ಟು ಮೆಸೇಜ್ಗಳಿದ್ದಾವೆ. ಇನ್ನು ನನಗೆ ಪರ್ಸ್ನಲಿ ಪ್ರತಿ ಮಂತು ಡಿಕ್ಲರೇಷನ್ ತೊಗೊಳ್ಳೋರಾಗಿರಬಹುದು, ಅಥವಾ ನನ್ನಿಂದ ಪ್ರತಿ ಮಂತ್ ಇನ್ಫಾರ್ಮೇಷನ್ ಏನೋ ಕೇಳಿರ್ತಾರೆ ಅಂದ್ಕೊಳ್ಳಿ, ಅವರು ಕೂಡ ಅಪ್ಡೇಟ್ ಮಾಡಿದ್ದಾರೆ, ಮೇಡಮ್ ನಮಗೂ ಕೂಡ ಅಮೌಂಟ್ ರಿಸೀವ್ ಆಯಿತು ಅಂತ. ತುಂಬಾ ಖುಷಿ ಆಗ್ತಿದೆ. ಸೊ ಹಾಗೆ ನಂದೊಂದು ಮತ್ತೆ ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಅಮೌಂಟ್ ಬಂದಿದೆ ಅಂತ ಹೇಳಿದ್ರೆ ಯಾವಾಗ ಬಂತು, ಯಾವ ಜಿಲ್ಲೆ, ಎಷ್ಟು ಕಂತಿನ ಅಮೌಂಟ್ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ 10ನೇ ತಾರೀಕು ಅಮೌಂಟ್ ಬಂತಲ್ವ, ಅವಾಗ ಕೇವಲ 1 ತಿಂಗಳ ಅಮೌಂಟ್ನ ಮಾತ್ರ ಹಾಕಿದ್ರು. ಸದ್ಯಕ್ಕೆ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಇವತ್ತು 12ನೇ ತಾರೀಕು 2 ತಿಂಗಳ ಹಣವನ್ನು ಹಾಕಿದ್ದಾರೆ. ಅಂದರೆ 2 ಮಂತ್ಸ್ ಪೆಂಡಿಂಗ್ ಅಮೌಂಟು ಕ್ಲಿಯರ್ ಆಗಿದೆ ಅಂತ ಕಮೆಂಟ್ ಬರ್ತಾ ಇದೆ. ಸುಮಾರು ಜನ ಇದಕ್ಕೆ ಸಂಬಂಧಪಟ್ಟಂತೆ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದಾರೆ, ನಮಗೆ 2 ತಿಂಗಳು ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ. ಸೊ ಹಾಗಾಗಿ ನಿಮ್ಗೆ ಎಷ್ಟು ತಿಂಗಳು ಅಮೌಂಟ್ ಬಂದಿದೆ, 3 ತಿಂಗಳದ್ದು ಬಂತ, 4 ತಿಂಗಳದ್ದು ಬಂತ, 5 ತಿಂಗಳದ್ದು ಬಂತ, ಎಲ್ಲನೂ ಕೂಡ ಕಮೆಂಟಲ್ಲಿ ತಿಳಿಸಿ. ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ತುಂಬ ಜನಕ್ಕೆ ಇನ್ನೂ ಅಮೌಂಟ್ ಬಂದಿಲ್ಲ. ಅವ್ರದ್ದೆಲ್ಲ ಒಂದೇ ಕ್ವಶನ್, ಎಲ್ರಿಗೂ ಅಮೌಂಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅಮೌಂಟ್ ಬಂದಿಲ್ಲ, ನನಗೆ ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದಾರೆ, ಯಾವಾಗ ಹಾಕ್ತಾರೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನೋಡಿ, ಅಮೌಂಟ್ ಬಂದು ಆಲ್ರೆಡಿ 3 ದಿನ ಆಗಿದೆ. ಇನ್ನೂ ಕೂಡ ಒಂದು ವಾರದೊಳಗಡೆ ಎಲ್ಲನೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರೂಫ್ ಕೂಡ ಇದೆ, ಅದನ್ನು ಕೂಡ ಹಾಕ್ತೀನಿ ವಿಡಿಯೋದಲ್ಲಿ, ನಿಮಗೆ ಹೇಳ್ತಾ ಹೋಗ್ತೀನಿ. ಅದನ್ನು ಕೂಡ ಹಾಕಿರ್ತೀನಿ. ಯಾಕೆ ಲೇಟ್ ಆಗ್ತಿದೆ, ಯಾಕೆ ಕೆಲವ್ರಿಗೆ ಮಾತ್ರ ಬಂದಿದೆ. ಯುವ ನಿಧಿ ಪ್ರತಿ ಸಲ ಬಂದಾಗ ಕೂಡ ಕೆಲವು ಸಲ ಕ್ಯಾಸ್ಟ್ ವೈಸ್ ಬರ್ತಿತ್ತು. SC ST ಬೇಗ ಬಂದರೆ OBCಗೆ ಸ್ವಲ್ಪ ಲೇಟ್ ಮಾಡ್ತಾಯಿದ್ರು. ಮತ್ತು ಕೆಲವು ಸಲ ಬೇಗ SC STಗೆ ಹಾಕಿದ್ರೆ OBCಗೆ ಕೆಲವ್ರಿಗೆ ಲೇಟ್ ಮಾಡ್ತಿದ್ರು, ಕೆಲವ್ರಿಗೆ SC STಗೆ ಹೋಲ್ಡ್ ಮಾಡ್ಕೊತಾ ಇದ್ರು. ಹೀಗೆ ಏನೇನೋ ಪ್ರೋಸೆಸ್ ಆಗಿಬಿಟ್ಟು ಸ್ವಲ್ಪ ಡಿಲೇ ಮಾಡ್ತಾಯಿದ್ರು. ಬಟ್ ಈ ಸಲ ಹಾಗಾಗಿಲ್ಲ. ಡಿಸ್ಟಿಕ್ ವೈಸ್ ಅಮೌಂಟ್ನ ಹಾಕಿದಾರಂತೆ. ಕೆಲವು ಜಿಲ್ಲೆಗಳಿಗೆ ಮಾತ್ರ ಅಮೌಂಟ್ ಹೋಗಿದೆ, ಬಾಕಿ ಉಳಿದವ್ರಿಗೆ ಸ್ವಲ್ಪ ತಡ ಆಗುತ್ತೆ ಅಂತ. ಅದಕ್ಕೆ ಕೂಡ ನನ್ನ ಹತ್ರ ಒಂದು ಸ್ಕ್ರೀನ್ಶಾಟ್ ಇದೆ, ಹಾಕ್ತಿದ್ದೀನಿ ನೋಡಿ. ಇದರಲ್ಲಿದೆ, ಇತ್ತೀಚಿನ ಬಜೆಟ್ನಲ್ಲಿ ಯುವ ನಿಧಿ ಯೋಜನೆಗೆ ಹಣದ ಹಂಚಿಕೆ ಸ್ವಲ್ಪ ತಡವಾಗಿದೆ. ಸರ್ಕಾರವು ಹಂತವಾಗಿ ಹಣವನ್ನು ಬಿಡುಗಡೆ ಮಾಡುತ್ತಿದೆ. ಅಂದರೆ ಲಭ್ಯವಿರುವ ಅನುದಾನಕ್ಕೆ ತಕ್ಕಂತೆ ಮೊದಲ ಹಂತದಲ್ಲಿ ಕೆಲವೇ ಜಿಲ್ಲೆಗಳ ಅಥವಾ ಕೆಲವೇ ಫಲಾನುಭವಿಗಳ ಖಾತೆಗೆ ಮಾತ್ರ ಹಣ ಜಮೆಯಾಗಿದೆ. ಉಳಿದವರಿಗೆ 3 ರಿಂದ 5 ದಿನಗಳ ಬಾಕಿ ಹಣ ಬರಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ಬಿಡುಗಡೆಯಾಗಲಿದೆ ಅಂತ ಇದರಲ್ಲಿ ಇದೆ. ಪ್ರತಿ ಸಲ ವಿಡಿಯೋ ಮಾಡಿದಾಗೂ ಹೇಳ್ತಾ ಇದೆ, ಇವನ್ ಇದು ಅಮೌಂಟ್ ಹಾಕೋದಕ್ಕೆ ಸ್ವಲ್ಪ ಫಂಡ್ ಪ್ರಾಬ್ಲಮ್ ಇದೆ, ಅದಕ್ಕೆ ಅವರು ಡಿಲೇ ಮಾಡ್ತಾ ಇದ್ದಾರೆ. ಅನುದಾನ ತಕ್ಕಂತೆ ಅಂದರೆ ಎಷ್ಟು ಬೇಕೋ ಅಷ್ಟು ಅವ್ರಿಗೆ ಪೇಮೆಂಟ್ ಆಗಿಲ್ಲ, ವೆಯ್ಟ್ ಮಾಡಿ ಅಂತ. ಕೆಲವರಂತೂ ಇವನ್ ಇದು ಕ್ಯಾನ್ಸಲ್, ಇನ್ನು ಮುಂದೆ ಬರೋದೇ ಇಲ್ಲ ಅಂತ ಹೇಳಿದರು. ನಿಮ್ಮೆಲ್ರಿಗೂ ಇವಾಗ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಫಂಡ್ ಪ್ರಾಬ್ಲಮಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ, ಬಟ್ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಬೇಗ ಕ್ಲಿಯರ್ ಮಾಡ್ತಾರೆ. ಸದ್ಯಕ್ಕೆ ಯಾವ್ಯಾವ ತಿಂಗಳು ಅಮೌಂಟ್ ಬಂದಿದೆ ಅಂತ ಹೇಳಿದ್ರೆ, ಡಿಸೆಂಬರು ಮತ್ತು ಜನವರಿ, ಫೆಬ್ರವರಿ 3 ತಿಂಗಳದು ಕೂಡ ಫಸ್ಟ್ ಹಂತದಲ್ಲಿ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ ಡಿಸೆಂಬರ್ ಕ್ಲಿಯರ್ ಆಗಿದೆ, ಜನವರಿ ಫೆಬ್ರವರಿ ಮಾತ್ರ ಬರಬೇಕಾಗಿದ್ದು ಆ 2 ತಿಂಗಳ ಅಮೌಂಟ್ನ ಹಾಕ್ತಾ ಇದ್ದಾರೆ. ಮತ್ತೆ ಕೆಲವ್ರದ್ದು ಏನಾಗಿದೆ ಅಂದರೆ ಡಿಸೆಂಬರ್ದು DBT ಪುಷ್ ಆಗಿದೆ, ಜನವರಿ ಅಮೌಂಟ್ ಬಂದಿದೆ, ಡಿಸೆಂಬರ್ದು ಬಂದಿಲ್ಲ, ಮತ್ತು ಈ ಕಡೆ ಫೆಬ್ರವರಿದು ಬಂದಿಲ್ಲ. ಸೊ ಈ ರೀತಿಯಾಗಿ 2 ತಿಂಗಳ ಹಣವನ್ನು ಹಾಕ್ತಾ ಇದ್ದಾರೆ ಅನ್ನೋ ಅಪ್ಡೇಟ್ ಬಂದಿದೆ. ಸದ್ಯಕ್ಕೆ ಯಾವ ತಿಂಗಳದು ಅಂತ ಇನ್ನೂ ಕನ್ಫರ್ಮೇಷನ್ ಆಗದೆ ಇರೋದ್ರಿಂದ 2 ತಿಂಗಳು ಅಮೌಂಟ್ ಆಗಿದೆ. ಡಿಸೆಂಬರ್, ಜನವರಿ, ಫೆಬ್ರವರಿ ಈ 3 ತಿಂಗಳಲ್ಲಿ 2 ತಿಂಗಳು ಅಮೌಂಟು. ಡಿಸೆಂಬರ್ ಆಲ್ಮೋಸ್ಟ್ ನಿಮಗೆ ಬಂದಿದೆ ಅಂತ ಹೇಳಿದ್ರೆ ಜನವರಿ ಫೆಬ್ರವರಿದಾಗಿರುತ್ತೆ. ನಿಮ್ಗೆ ಯಾವ ಮಂತ್ ಪೆಂಡಿಂಗ್ ಇರುತ್ತೋ ಆ ಮಂತು ನನಗೆ ನಾನು ಯಾರನ್ನ ಕೇಳ್ತೀನಿ ಅವರು ಹೇಳಿರೋ ಪ್ರಕಾರ ಫಸ್ಟ್ನೇದಾಗಿ ನಾವು ಕ್ಲಿಯರ್ ಮಾಡುವಂಥದ್ದು ಬಂದು ಫೆಬ್ರವರಿವರೆಗೂ ಕ್ಲಿಯರ್ ಮಾಡ್ತೀವಿ. ಅದಾದಮೇಲೆ ಮಾರ್ಚ್, ಏಪ್ರಿಲ್ ಕ್ಲಿಯರ್ ಮಾಡ್ತೀವಿ. ಅದಾದಮೇಲೆ ಮೇ ಮತ್ತು ಜೂನ್ದು ಈ ರೀತಿಯಾಗಿ ಹೋಗುತ್ತೆ ಅಂತ ಹೇಳಿದರು. ಸೊ ಸದ್ಯಕ್ಕೆ 2 ತಿಂಗಳು ಅಮೌಂಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾನು ತಮ್ಮನೇಲಲ್ಲೇ ಹಾಕಿದ್ದೀನಿ 15,000 ಬಂತಾ ಅಂತ ನಾನೇ ಕ್ವಶನ್
ಕಮೆಂಟ್ ಮಾಡಿದ್ದೀನಿ. ಅದು ಯಾರಿಗಾದರೂ 2 ಕಂತಿನ ಹಣಕ್ಕಿಂತ 6,000 ರೂಪಾಯಿಗಿಂತ ಜಾಸ್ತಿ ಅಮೌಂಟ್ ಬಂದಿದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನನಗೆ ಎಷ್ಟು ಜನ ರೆಸ್ಪಾನ್ಸ್ ಮಾಡಿದ್ದಾರೋ ಅವರೆಲ್ಲರೂ ಕೂಡ ನಮಗೆ 2 ತಿಂಗಳ ಅಮೌಂಟ್ ಅಷ್ಟೇ ಹಾಕಿದ್ದಾರೆ, 2 ತಿಂಗಳದ್ದು ಅಷ್ಟೇ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 2 ತಿಂಗಳು 6,000 ರೂಪಾಯಿ ಅಮೌಂಟ್ ಕೂಡ ಬಿಗ್ ಅಮೌಂಟೇ. ಒಂದು ಕಷ್ಟದ ಸಮಯದಲ್ಲೋ ಅಥವಾ ಯಾವುದೋ ಒಂದು ಟೈಮಲ್ಲಿ ಅಮೌಂಟ್ ಬಂದಿದೆ ಅಂದರೆ ಖುಷಿಪಡಿ, ಬಾಕಿ ಅಮೌಂಟ್ ಕೂಡ ಬರುತ್ತೆ. ಯುವ ನಿಧಿ ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗಲ್ಲ. ಯಾರ್ಯಾರು ಫೇಕ್ ಇನ್ಫಾರ್ಮೇಷನು ಅದು ಹೇಳ್ತೀರಾ ಇದು ಹೇಳ್ತಿದ್ದೀರಾ ಅಂತಿದ್ರೋ ನಿಮ್ಮೆಲ್ರಿಗೂ ಕೂಡ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅನ್ಕೋತೀನಿ. ಸೊ ನಾನು ಹೇಳಿದ್ದೆ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡೋದು ಅಮೌಂಟ್ ಬಂದರೆ ಮಾತ್ರ ಅಂತ. ಸೊ ಫೈನಲಿ ಅಮೌಂಟ್ ಬಂದಿರೋದ್ರಿಂದ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಅದರಲ್ಲಿ ಹೇಳಿದ್ದೀನಿ, ಪರ್ಟಿಕ್ಯುಲರ್ ಆಗಿ ಹೇಳಿದ್ದೀನಿ 2 ತಿಂಗಳು ಅಮೌಂಟ್ ಮಾತ್ರ ಹಾಕಿದ್ದಾರೆ. 5 ತಿಂಗಳು 15,000 ರೂಪಾಯಿ ಇನ್ನೂ ಕೂಡ ಯಾರಿಗೂ ಬಂದಿಲ್ಲ, ಸದ್ಯಕ್ಕೆ ಬರೋದು ಇಲ್ಲ. ಇದು ಕೂಡ ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನೀವು ತಮ್ಮನೇಲಿ ನೋಡಿಬಿಟ್ಟು 15,000 ಬಂದಿಲ್ಲ, ಫೇಕ್ ಇನ್ಫಾರ್ಮೇಷನು ಅದು ಇದು ಅಂತೆಲ್ಲ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ರಿಕ್ವೆಸ್ಟು, ನಿಮ್ಮ ಡಿಸ್ಟಿಕ್ಕು ಎಷ್ಟು ತಿಂಗಳು ಅಮೌಂಟ್ ಬಂದಿದೆ, ಯಾವಾಗ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು. ಹೀಗೆ ರೀತಿ ಸಪೋರ್ಟ್ ಮಾಡ್ತಾ ಇರಿ.